ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಲಾವಿದರ ಬಳಿ ಕ್ಷಮೆ ಕೇಳಬೇಕು ಡಿಕೆ ಶಿವಕುಮಾರ್ ಅವರು ಅಂತೇಳಿ. ಶಾಸಕರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳ್ತಾರೆ. ಜಯನಗರ ಶಾಸಕರಿಗೆ ಹೀಗೆ ಹೇಳ್ತಾರೆ ಅವರು. ಈಗ ಇವರು ಕಲಾವಿದರಿಗೆ ವಾರ್ನಿಂಗ್ ಕೊಟ್ಟಿರೋದು ಸರಿಯಲ್ಲ. ಕಲಾವಿದರ ಬಳಿ ಡಿಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಬೇಕು. ಜಯನಗರ ಶಾಸಕರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳಿದ್ರು. ಈಗ ಅದೇ ಚಾಳೆನ ಮುಂದುವರೆಸಿದ್ದಾರೆ. ಮೊದಲು ರಾಜಣ್ಣ ನಟ್ಟು ಬೋಲ್ಟು ಟೈಟ್ ಮಾಡಿ, ಸಿನಿಮಾದವರು ನಿಮ್ಮ ಗುಲಾಮರಲ್ಲ ಅಂತ ಹೇಳಿದ್ದಾರೆ. ನನಗನ್ಸ್ತತೆ ಸಿನಿಮಾ ರಂಗದವರು ಈ ಹೇಳಿಕೆಯನ್ನ ಕಡಾಖಂಡಿತವಾಗಿ ಖಂಡಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತವರು ಶಾರುಖ್ ಖಾನ್ ಇರ್ಬೋದು, ಸಲ್ಮಾನ್ ಖಾನ್ ಇರ್ಬೋದು, ಬೇರೆ ಬೇರೆ ಕಲಾವಿದರು, ಅಕ್ಷಯ್ ಕುಮಾರ್ ಇರ್ಬೋದು, ಅವನ್ನೆಲ್ಲ ಎಷ್ಟು ಗೌರವವಾಗಿ ನಡೆಸಿಕೊಂಡ್ರು. ಮೊನ್ನೆ ರಾಜನಾಥ್ ಸಿಂಗ್ ಅವರು ಬಂದಿದ್ರು. ಮುಖ್ಯಮಂತ್ರಿಗೆ ಕಾಲು ಎದ್ದೋಳಕ್ಕಾಗಲ್ಲ ಅಂತ ಯಾವ ರೀತಿ ಅವರ ನಡೆ ಇದೆ. ಪ್ರಧಾನಮಂತ್ರಿಗಳು ಶರದ್ ಪವಾರ್ ಮಹಾರಾಷ್ಟ್ರಕ್ಕೆ ಕಾರ್ಯಕ್ರಮದಲ್ಲಿ ಶರದ್ ಪವಾರ್ಗೆ ಅವರ ಚೇರಿ ಹಾಕೋದ್ರಿಂದ ಹಿಡಿದು ಅವ್ರಿಗೆ ಕುಡಿಯೋ ನೀರನ್ನ ಕೊಡೋವರೆಗೂ ಅವ್ರಿಗೆ ಯಾವ ರೀತಿ ಅವ್ರು ನಡ್ಕೊಂಡ್ರು. ಸನ್ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿ ಕರ್ನಾಟಕದ ಅವ್ರಿಗೆ ಯಾವ ರೀತಿ ಗೌರವ ಕೊಟ್ರು. ಒಂದ್ ಕಡೆ ದೇಶದ ಪ್ರಧಾನಿ ಗೌರವ ಕೊಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದಾರೆ, ಮಾದರಿಯಾಗಿದ್ದಾರೆ ಅವರು. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಧಮ್ಕಿ ಹಾಕೋದ್ರಲ್ಲಿ ಮಾದರಿ. ಒಂದ್ ಕಡೆ ಧಮ್ಕಿ, ಇನ್ನೊಂದ್ ಕಡೆ ಗೌರವ ಹೆಂಗ್ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರನ್ನ ನೋಡ್ ಕಲ್ತ್ಕೋಬೇಕು. ಇಲ್ಲಿ ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಲಾವಿದರ ಬಳಿ ಕ್ಷಮೆ ಕೇಳಬೇಕು ಡಿಕೆ ಶಿವಕುಮಾರ್ ಅವರು ಅಂತೇಳಿ. ಶಾಸಕರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳ್ತಾರೆ. ಜಯನಗರ ಶಾಸಕರಿಗೆ ಹೀಗೆ ಹೇಳ್ತಾರೆ ಅವರು. ಈಗ ಇವರು ಕಲಾವಿದರಿಗೆ ವಾರ್ನಿಂಗ್ ಕೊಟ್ಟಿರೋದು ಸರಿಯಲ್ಲ. ಕಲಾವಿದರ ಬಳಿ ಡಿಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಬೇಕು. ಜಯನಗರ ಶಾಸಕರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳಿದ್ರು. ಈಗ ಅದೇ ಚಾಳೆನ ಮುಂದುವರೆಸಿದ್ದಾರೆ. ಮೊದಲು ರಾಜಣ್ಣ ನಟ್ಟು ಬೋಲ್ಟು ಟೈಟ್ ಮಾಡಿ, ಸಿನಿಮಾದವರು ನಿಮ್ಮ ಗುಲಾಮರಲ್ಲ ಅಂತ ಹೇಳಿದ್ದಾರೆ. ನನಗನ್ಸ್ತತೆ ಸಿನಿಮಾ ರಂಗದವರು ಈ ಹೇಳಿಕೆಯನ್ನ ಕಡಾಖಂಡಿತವಾಗಿ ಖಂಡಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತವರು ಶಾರುಖ್ ಖಾನ್ ಇರ್ಬೋದು, ಸಲ್ಮಾನ್ ಖಾನ್ ಇರ್ಬೋದು, ಬೇರೆ ಬೇರೆ ಕಲಾವಿದರು, ಅಕ್ಷಯ್ ಕುಮಾರ್ ಇರ್ಬೋದು, ಅವನ್ನೆಲ್ಲ ಎಷ್ಟು ಗೌರವವಾಗಿ ನಡೆಸಿಕೊಂಡ್ರು. ಮೊನ್ನೆ ರಾಜನಾಥ್ ಸಿಂಗ್ ಅವರು ಬಂದಿದ್ರು. ಮುಖ್ಯಮಂತ್ರಿಗೆ ಕಾಲು ಎದ್ದೋಳಕ್ಕಾಗಲ್ಲ ಅಂತ ಯಾವ ರೀತಿ ಅವರ ನಡೆ ಇದೆ. ಪ್ರಧಾನಮಂತ್ರಿಗಳು ಶರದ್ ಪವಾರ್ ಮಹಾರಾಷ್ಟ್ರಕ್ಕೆ ಕಾರ್ಯಕ್ರಮದಲ್ಲಿ ಶರದ್ ಪವಾರ್ಗೆ ಅವರ ಚೇರಿ ಹಾಕೋದ್ರಿಂದ ಹಿಡಿದು ಅವ್ರಿಗೆ ಕುಡಿಯೋ ನೀರನ್ನ ಕೊಡೋವರೆಗೂ ಅವ್ರಿಗೆ ಯಾವ ರೀತಿ ಅವ್ರು ನಡ್ಕೊಂಡ್ರು. ಸನ್ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿ ಕರ್ನಾಟಕದ ಅವ್ರಿಗೆ ಯಾವ ರೀತಿ ಗೌರವ ಕೊಟ್ರು. ಒಂದ್ ಕಡೆ ದೇಶದ ಪ್ರಧಾನಿ ಗೌರವ ಕೊಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದಾರೆ, ಮಾದರಿಯಾಗಿದ್ದಾರೆ ಅವರು. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಧಮ್ಕಿ ಹಾಕೋದ್ರಲ್ಲಿ ಮಾದರಿ. ಒಂದ್ ಕಡೆ ಧಮ್ಕಿ, ಇನ್ನೊಂದ್ ಕಡೆ ಗೌರವ ಹೆಂಗ್ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರನ್ನ ನೋಡ್ ಕಲ್ತ್ಕೋಬೇಕು. ಇಲ್ಲಿ ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಲಾವಿದರ ಬಳಿ ಕ್ಷಮೆ ಕೇಳಬೇಕು ಡಿಕೆ ಶಿವಕುಮಾರ್ ಅವರು ಅಂತೇಳಿ. ಶಾಸಕರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳ್ತಾರೆ. ಜಯನಗರ ಶಾಸಕರಿಗೆ ಹೀಗೆ ಹೇಳ್ತಾರೆ ಅವರು. ಈಗ ಇವರು ಕಲಾವಿದರಿಗೆ ವಾರ್ನಿಂಗ್ ಕೊಟ್ಟಿರೋದು ಸರಿಯಲ್ಲ. ಕಲಾವಿದರ ಬಳಿ ಡಿಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಬೇಕು. ಜಯನಗರ ಶಾಸಕರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳಿದ್ರು. ಈಗ ಅದೇ ಚಾಳೆನ ಮುಂದುವರೆಸಿದ್ದಾರೆ. ಮೊದಲು ರಾಜಣ್ಣ ನಟ್ಟು ಬೋಲ್ಟು ಟೈಟ್ ಮಾಡಿ, ಸಿನಿಮಾದವರು ನಿಮ್ಮ ಗುಲಾಮರಲ್ಲ ಅಂತ ಹೇಳಿದ್ದಾರೆ. ನನಗನ್ಸ್ತತೆ ಸಿನಿಮಾ ರಂಗದವರು ಈ ಹೇಳಿಕೆಯನ್ನ ಕಡಾಖಂಡಿತವಾಗಿ ಖಂಡಿಸಬೇಕು.
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತವರು ಶಾರುಖ್ ಖಾನ್ ಇರ್ಬೋದು, ಸಲ್ಮಾನ್ ಖಾನ್ ಇರ್ಬೋದು, ಬೇರೆ ಬೇರೆ ಕಲಾವಿದರು, ಅಕ್ಷಯ್ ಕುಮಾರ್ ಇರ್ಬೋದು, ಅವನ್ನೆಲ್ಲ ಎಷ್ಟು ಗೌರವವಾಗಿ ನಡೆಸಿಕೊಂಡ್ರು. ಮೊನ್ನೆ ರಾಜನಾಥ್ ಸಿಂಗ್ ಅವರು ಬಂದಿದ್ರು, ಮುಖ್ಯಮಂತ್ರಿಗೆ ಕಾಲು ಎದ್ದೊಳಕ್ಕಾಗಲ್ಲ ಅಂತ ಯಾವ ರೀತಿ ಅವರ ನಡೆ ಇದೆ. ಪ್ರಧಾನಮಂತ್ರಿಗಳು ಶರದ್ ಪವಾರ್ ಮಹಾರಾಷ್ಟ್ರಕ್ಕೆ ಕಾರ್ಯಕ್ರಮದಲ್ಲಿ ಶರದ್ ಪವಾರ್ಗೆ ಅವರ ಚೇರಿ ಹಾಕೋದ್ರಿಂದ ಹಿಡಿದು ಅವ್ರಿಗೆ ಕುಡಿಯೋ ನೀರನ್ನ ಕೊಡೋವರೆಗೂ ಅವ್ರಿಗೆ ಯಾವ ರೀತಿ ಅವ್ರು ನಡ್ಕೊಂಡ್ರು. ಸನ್ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿ ಕರ್ನಾಟಕದ ಅವ್ರಿಗೆ ಯಾವ ರೀತಿ ಗೌರವ ಕೊಟ್ರು. ಒಂದ್ ಕಡೆ ಈ ದೇಶದ ಪ್ರಧಾನಿ ಗೌರವ ಕೊಡೋದರಲ್ಲಿ ಮುಂಚೂಣಿಯಲ್ಲಿದ್ದಾರೆ, ಮಾದರಿಯಾಗಿದ್ದಾರೆ ಅವರು. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಧಮ್ಕಿ ಹಾಕೋದರಲ್ಲಿ ಮಾದರಿ. ಒಂದ್ ಕಡೆ ಧಮ್ಕಿ, ಇನ್ನೊಂದ್ ಕಡೆ ಗೌರವ ಹೆಂಗ್ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರನ್ನ ನೋಡ್ ಕಲ್ತ್ಕೊಬೇಕು. ಇಲ್ಲಿ ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಲಾವಿದರ ಬಳಿ ಕ್ಷಮೆ ಕೇಳಬೇಕು ಡಿಕೆ ಶಿವಕುಮಾರ್ ಅವರು ಅಂತೇಳಿ. ಶಾಸಕರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳ್ತಾರೆ. ಜಯನಗರ ಶಾಸಕರಿಗೆ ಹೀಗೆ ಹೇಳ್ತಾರೆ ಅವರು. ಈಗ ಇವರು ಕಲಾವಿದರಿಗೆ ವಾರ್ನಿಂಗ್ ಕೊಟ್ಟಿರೋದು ಸರಿಯಲ್ಲ. ಕಲಾವಿದರ ಬಳಿ ಡಿಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಬೇಕು. ಜಯನಗರ ಶಾಸಕರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳಿದ್ರು. ಈಗ ಅದೇ ಚಾಳಿನ ಮುಂದುವರೆಸಿದ್ದಾರೆ. ಮೊದಲು ರಾಜಣ್ಣ ನಟ್ಟು ಬೋಲ್ಟು ಟೈಟ್ ಮಾಡಿ, ಸಿನಿಮಾದವರು ನಿಮ್ಮ ಗುಲಾಮರಲ್ಲ ಅಂತ ಹೇಳಿದ್ದಾರೆ. ನನಗನ್ಸ್ತದೆ ಸಿನಿಮಾ ರಂಗದವರು ಈ ಹೇಳಿಕೆಯನ್ನ ಕಡಾಖಂಡಿತವಾಗಿ ಖಂಡಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತವರು ಶಾರುಖ್ ಖಾನ್ ಇರ್ಬೋದು, ಸಲ್ಮಾನ್ ಖಾನ್ ಇರ್ಬೋದು, ಬೇರೆ ಬೇರೆ ಕಲಾವಿದರು, ಅಕ್ಷಯ್ ಕುಮಾರ್ ಇರ್ಬೋದು, ಅವನ್ನೆಲ್ಲ ಎಷ್ಟು ಗೌರವವಾಗಿ ನಡೆಸಿಕೊಂಡ್ರು. ಮೊನ್ನೆ ರಾಜನಾಥ್ ಸಿಂಗ್ ಅವರು ಬಂದಿದ್ರು, ಮುಖ್ಯಮಂತ್ರಿಗೆ ಕಾಲು ಎದ್ದೊಳಕ್ಕಾಗಲ್ಲ ಅಂತ ಯಾವ ರೀತಿ ಅವರ ನಡೆ ಇದೆ. ಪ್ರಧಾನಮಂತ್ರಿಗಳು ಶರದ್ ಪವಾರ್ ಮಹಾರಾಷ್ಟ್ರಕ್ಕೆ ಕಾರ್ಯಕ್ರಮದಲ್ಲಿ ಶರದ್ ಪವಾರ್ಗೆ ಅವರ ಚೇರಿ ಹಾಕೋದ್ರಿಂದ ಹಿಡಿದು ಅವ್ರಿಗೆ ಕುಡಿಯೋ ನೀರನ್ನ ಕೊಡೋವರೆಗೂ ಅವ್ರಿಗೆ ಯಾವ ರೀತಿ ಅವ್ರು ನಡ್ಕೊಂಡ್ರು. ಸನ್ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿ ಕರ್ನಾಟಕದ ಅವ್ರಿಗೆ ಯಾವ ರೀತಿ ಗೌರವ ಕೊಟ್ರು. ಒಂದ್ ಕಡೆ ಈ ದೇಶದ ಪ್ರಧಾನಿ ಗೌರವ ಕೊಡೋದರಲ್ಲಿ ಮುಂಚೂಣಿಯಲ್ಲಿದ್ದಾರೆ, ಮಾದರಿಯಾಗಿದ್ದಾರೆ ಅವರು. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಧಮ್ಕಿ ಹಾಕೋದರಲ್ಲಿ ಮಾದರಿ. ಒಂದ್ ಕಡೆ ಧಮ್ಕಿ, ಇನ್ನೊಂದ್ ಕಡೆ ಗೌರವ ಹೆಂಗ್ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರನ್ನ ನೋಡ್ ಕಲ್ತ್ಕೊಬೇಕು ಇಲ್ಲಿ